ಸ್ನೇಹಿತರೆ ನಮಸ್ಕಾರ. ಈ ಹಿಂದಿನಿಂದಲೂ ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ಮುಸ್ಲಿಮರ ಓಟು ಕಾಂಗ್ರೆಸ್ ಪಕ್ಷಕ್ಕೇನೆ. ಇದು ಕಟ್ಟಿಟ್ಟ ಬುತ್ತಿ. ಯಾವತ್ತೂ ಕೂಡ ಮುಸ್ಲಿಮರು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓಟೆ ಹಾಕೋದಿಲ್ಲ ಎನ್ನುವಂತಹ ರೀತಿಯಲ್ಲಿ ನಾವು ಹಿಂದಿನ ದಿನಗಳಿಂದನೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಆದ್ರೆ ಈಗ ಇದರ ನಡುವೆನೆ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಹಿಂದುಳಿದ ಸಮುದಾಯ, ಅಲ್ಪಸಂಖ್ಯಾತರು ಎಂದು ಕರೆಸಿಕೊಳ್ತಾ ಇರುವಂತಹ ಈ ಮುಸ್ಲಿಂ ಸಮುದಾಯ ಈಗ ಅದೇ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಬಿದ್ದು ಬಿಟ್ಟಿದೆ. ಹೌದು, ಈ ಮುಸ್ಲಿಮರ ಮುಖಂಡರು ನಾವು ಕಾಂಗ್ರೆಸ್ ಅನ್ನ ತೊರಿತೀವಿ, ನಾವು ಬಿಜೆಪಿಗೆನೆ ಈ ಬಾರಿ ಓಟ್ ಹಾಕ್ತೀವಿ ಎನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾವಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ನಮ್ಮ ಜೊತೆಗಿರ್ತಕ್ಕಂತಹ ಜನ ಎಲ್ಲರೂ ಕೂಡ ನಾವು ಬಿಜೆಪಿಗೆನೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನ, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದು ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ, ಬರೀ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಆಗಿದ್ರೆ ಹೋಗ್ಲಿ ಬಿಡಪ್ಪ, ಇದೇನ್ ದೊಡ್ಡ ವಿಷಯ ಅಂತ ಅನ್ಕೊಂಡು ಸುಮ್ಮನಾಗ್ತಾ ಇತ್ತು ಕಾಂಗ್ರೆಸ್ ಪಾರ್ಟಿ. ಆದ್ರೆ ಇದು ರಾಜ್ಯದ ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಇದು ಇಡೀ ದೇಶದಾದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಪೆಟ್ಟು ನೀಡುವಂತಹ ಒಂದು ಹೇಳಿಕೆ ಆಗಿದೆ. ಹೌದು, ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೀತಿ ಆಗ್ತಾ ಇದೆ. ನಾವು ಇದುವರೆಗೂ ಕೂಡ ವಿರೋಧಿಸ್ತಾ ಇರುವಂತಹ ಬಿಜೆಪಿಗೆ ಓಟ್ ಹಾಕ್ತಿವಿ ಕರೆ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ, ಮುಸ್ಲಿಂ ಮುಖಂಡರು ಹೇಳ್ತಾರೆ, ಈ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ, ಏನು ಕೂಡ ಮಾಡಿಲ್ಲ. ಯಾವುದೇ ಒಂದು ಯೋಜನೆಯನ್ನ ಕೊಡ್ಲಿಕ್ಕೆ ಹಿಂದೇಟಾಗ್ತದೆ. ನಮ್ಮ ಮುಸ್ಲಿಂ ಮುಖಂಡರಿಗೆ ಅಧಿಕಾರವನ್ನ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಹಿಂದೇಟಾಗತ್ತೆ. ನಮ್ಮನ್ನ ಬರೀ ವೋಟ್ ಬ್ಯಾಂಕ್ಗಳಿಗಾಗಿ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ವೋಟ್ಗಳಿಗಾಗಿ ಯೂಸ್ ಮಾಡ್ಕೊಂಡು ಬಿಸಾಕ್ಬಿಡೋದು, ಈ ರೀತಿ ನಡ್ಕೊಳ್ತಾ ಇದ್ದಾರಂತೆ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗಂತರೂ ಈಗ ಭಯ ಉಂಟಾಗ್ಬಿಟ್ಟಿದೆ. ಹೌದು, ಈಗಾಗಲೇ ನೋಡಿದಿರಿ ನೀವು, 5 ಪಂಚ ರಾಜ್ಯಗಳ ಚುನಾವಣೆ ನಡೀತಾ ಇದೆ. 4 ರಾಜ್ಯಗಳಾದ್ರೆ ಇನ್ನೊಂದು ಕೇಂದ್ರಾಡಳಿತ ಒಂದು ರಾಜ್ಯ. ಸೊ ಎಲ್ಲ ಕಡೆನೂ ಕೂಡ ಈಗ ಚುನಾವಣೆ ನಡೀತಾ ಇರುವಂಥದ್ದು. ಈಗ ನಮ್ಮ ದಾವಣಗೆರೆಯಲ್ಲಿ ನಡೆದಿರತಕ್ಕಂತಹ ಈ ಘಟನೆಗಳು, ಈ ರೀತಿ ಹೇಳಿಕೆಗಳು ಬೇರೆ ರಾಜ್ಯಗಳಲ್ಲಿ ಕೂಡ ಹಬ್ತಾ ಇದೆ. ಸೊ ಇದು ಏನಾದರೂ ಈ ಚುನಾವಣೆ ನಡೀತಕ್ಕಂತಹ ರಾಜ್ಯಗಳಲ್ಲಿ ಕೂಡ ಇದೇ ಮೈಂಡ್ಸೆಟ್ ಅಲ್ಲಿಯ ಮುಸ್ಲಿಂ ಮುಖಂಡರಲ್ಲಿ ಬಂತಪ್ಪ ಅಂತ ಅನ್ಕೊಳ್ಳಿ, ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳೋದು ಗ್ಯಾರಂಟಿ. ಸೊ ಈ ಭಯ ಕಾಡ್ತಾ ಇದೆ. ಹಾಗಾದ್ರೆ ಅಷ್ಟಕ್ಕೂ ನಡೆದಿದ್ದಾದ್ರೂ ಏನು, ಇಷ್ಟೆಲ್ಲ ವಿಷಯಗಳು ತಿಳಿದು ಬರ್ತಾ ಇದೆ. ದಾವಣಗೆರೆಯಲ್ಲಿ ಆಗಿರ್ತಕ್ಕಂತಹ ಘಟನೆ ಆದ್ರೂ ಏನು, ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾವು ತಿಳ್ಕೊಳ್ಳೋಣ. ಈಗಾಗಲೇ ದಾವಣಗೆರೆಯಲ್ಲಿ 2008 ಹಿಡ್ಕೊಂಡು ಚುನಾವಣೆ ನಡೀತಾ ಇದೆ. ಸೊ ವಿಧಾನಸಭಾ ಕ್ಷೇತ್ರ, ಹಾಗಾಗಿ ಅಲ್ಲಿ 2008ರಿಂದಲೂ ಕೂಡ 2023 ಕೂಡ 4 ಚುನಾವಣೆಗಳು ನಡೆದಿದ್ದಾವೆ. ಆ 4 ಚುನಾವಣೆಯಲ್ಲಿ ಶಾಮನೂರು ಶಂಕರಪ್ಪ ಅಂತ ಇವರು ಅಲ್ಲಿ ಚುನಾವಣೆಯಲ್ಲಿ ಆರಿಸ್ಕೊಂಡು ಬರ್ತಿದ್ರು, ಆಡಳಿತವನ್ನ ಮಾಡ್ತಾ ಇದ್ರು. ಇವರು ಕಾಂಗ್ರೆಸ್ನ ಮುಖಂಡರು. ಸೊ ಅಲ್ಲಿ ಸಾಕಷ್ಟು ಮುಸ್ಲಿಂ ಮುಖಂಡರು ಕೂಡ ಇವರಿಗೆ ಬೆಂಬಲವನ್ನ ತೋರಿಸ್ತಾ ಇದ್ರು. ಆದ್ರೆ ಈಗ ಇವರು ವಿಧಿವಶವಾಗ್ತಾರೆ. ವಿಧಿವಶವಾದ ತಕ್ಷಣ ಕಾಂಗ್ರೆಸ್ ಮುಖಂಡರು ಕೇಳ್ತಾರೆ, ಇಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚು, ಅಲ್ಪಸಂಖ್ಯಾತರ ಜನ ಹೆಚ್ಚಾಗಿದ್ದೀವಿ. ಸೊ ಹಾಗಾಗಿ ನಾವು ಕೂಡ ಬಹಳ ವರ್ಷದಿಂದನೂ ಕೂಡ ಬೆಂಬಲ ತೋರಿಸ್ತಾ ಬಂದಿದ್ದೀವಿ, ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂತ ಕಾಂಗ್ರೆಸ್ ಪಕ್ಷದ ಅಧಿಕಾರಿಗಳಿಗೆ, ಮುಖಂಡರಿಗೆ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಈಗಾಗಲೇ ಚುನಾವಣೆಗಳು ನಡೆದಿರ್ತಕ್ಕಂತಹ ಒಂದು ಮಾಹಿತಿಯನ್ನ ವಿಸ್ತಾರ ಮಾಡಿದ್ದೀನಿ. ಇಲ್ಲಿ ಈಗಾಗಲೇ ಶಿವನೂರು ಶಿವಶಂಕರಪ್ಪ ಇವರೇನ ವಿಧಿವಶವಾಗ್ತಾರಲ್ಲ, ತದನಂತರ ಈಗಾಗಲೇ ನೋಡಿ ಅವರ ಮಗನೂ ಕೂಡ SS ಮಲ್ಲಿಕಾರ್ಜುನ್ ಅವರು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಹೊಂದಿದ್ದಾರೆ. ಅವರ ಪತ್ನಿ ಸಂಸದೆ ಆಗಿದ್ದಾಳೆ. ಸೊ ಜೊತೆಗೆ 23 ವರ್ಷ ಇರ್ತಕ್ಕಂತಹ ಈ ಶಿವನೂರು ಶಂಕರಪ್ಪನವರ ಮೊಮ್ಮಗ ಅಂದ್ರೆ ಮಲ್ಲಿಕಾರ್ಜುನ್ ಅವರ ಮಗ, 23 ವಯಸ್ಸವರಿಗೆ. ಸೊ ಅವರಿಗೆ ಸದ್ಯಕ್ಕೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ನೀವೇ ಥಿಂಕ್ ಮಾಡಬಹುದು, ಇಲ್ಲಿ ಬಡ ಜನರಿಗೆ ಬೆಳಿಲಿಕ್ಕೆ ಅವಕಾಶನೇ ಇಲ್ವಾ, ಈ ಪ್ರಶ್ನೆ ಉಂಟಾಗತ್ತೆ. ಜೊತೆಗೆ ಇವರನ್ನ ಬೆಂಬಲಿಸ್ಕೊಂಡ ಬರ್ತಕ್ಕಂತಹ ಕಾರ್ಯಕರ್ತರಿಗೆ ಕೂಡ ಬೆಲೆನೇ ಇಲ್ವಾ, ತಮ್ಮ ಕುಟುಂಬವನ್ನೇ ಬೆಳೆಸ್ಕೊಳ್ತಾ ಹೋಗಬಹುದಾ,
ಬರೀ ರಾಜಕಾರಣಿ ಅಂದ ಬಳಿಕ ತನ್ನ ಮಗ, ತನ್ನ ಮೊಮ್ಮಗ, ಈ ರೀತಿ ತನ್ನ ಕುಟುಂಬದವರೇ ಅಲ್ಲಿ ಅಧಿಕಾರಕ್ಕೆ ನಿಲ್ಲಬೇಕು ಹೊರತು ಯಾರು ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಪ್ರಜೆಗಳು ನಿಲ್ಲೋದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಈ ರೀತಿಯಲ್ಲಿ ಪರಿಸ್ಥಿತಿ ಬಂದಿದೆ. ಈ 23 ವರ್ಷದವರೆಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಮೊಮ್ಮಗನಿಗೆ ಅಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆದರೂ ಆಗಬಹುದು. ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದುಡ್ಡು ಒಂದು ಮಾಡತ್ತಾ, ಎರಡು ಮಾಡತ್ತಾ. ಇಲ್ಲಿ ಏನು ಒಂದು ವಿಷಯವನ್ನ ವಿಸ್ತಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ರಾಜಕಾರಣಿಗಳು BJP ಆಗಿರಲಿ, ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ JDS ಪಕ್ಷ ಆಗಿರಲಿ, ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಲಿಕ್ಕೆ ಕಾರ್ಯಕರ್ತರನ್ನ ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ನೀವೆಲ್ಲ ಹೊಡೆದಾಡ್ತೀವಿ, ಇದು ನನ್ನ ಪಕ್ಷ, ನಾನು BJP ಸಪೋರ್ಟರು, ನಾನು ಕಾಂಗ್ರೆಸ್ ಸಪೋರ್ಟರು, ನಾನು JDS ಸಪೋರ್ಟರ್ ಅಂತ ನೀವು ಹೊಡೆದಾಡ್ತೀವಿ. ಆದರೆ ಬೇಳೆ ಬೇಯಿಸಿ ತಿನ್ನುವಂಥವರು ಈ ರಾಜಕಾರಣಿಗಳು. ಹೀಗಾಗಿ ಜಾತಿ, ಧರ್ಮ ಇದೆಲ್ಲವೂ ಕೂಡ ಬಿಟ್ಟು ಮೇಲಿಂದ ನಾವು ಥಿಂಕ್ ಮಾಡಿ ನಮಗೆ ಯಾರು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ ಅಂಥವರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟು ಚುನಾವಣೆಗೆ ನಿಂತಿಸ್ಕೊಂಡು ಅವರೇ ಆಡಳಿತವನ್ನ ಮಾಡ್ತಾ ಹೋದ್ರೆ ಬಡ ಜನರು ಬೆಳೆಯೋದಾದ್ರೂ ಹೇಗೆ? ಬಡ ಜನರಿಗೆ ಗೊತ್ತಿರತ್ತೆ ಪರಿಸ್ಥಿತಿ ಹೇಗಿರುತ್ತೆ, ನಾವು ಏನು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಸಾಕಷ್ಟು ಸಮಾಜದಲ್ಲಿ ಒಂದು ಬುದ್ಧಿವಂತರಿದ್ದಾರೆ. ಸೊ ಅವರಿಗೂ ಕೂಡ ಅವಕಾಶ ಮಾಡಿ ಕೊಡ್ಬೇಕಲ್ವಾ? ಈ ವಿಷಯ ಎಲ್ಲಿವರೆಗೂ ಹೋಗಿ ಮುಟ್ಟತ್ತಂದ್ರೆ ರಾಜ್ಯ ಸರ್ಕಾರಕ್ಕೆ ಹೋಗಿ ಬಡದಂಗಾಗತ್ತೆ. ಹೌದು, ಈಗಾಗಲೇ ಏನ ಶಿವನೂರು ಶಂಕರಪ್ಪ ಏನ್ ಇದ್ರಲ್ವಾ, ಅವರು ನಿಧನ ಆದ ತಕ್ಷಣ ಅವರ ಮೊಮ್ಮಗನಾದಂತಹ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಎನ್ನುವಂಥದ್ದು DK ಶಿವಕುಮಾರ್ ಅವರ ಒಂದು ಉದ್ದೇಶ. ಈ ಕಡೆ ಜಮೀರ್ ಅಹಮದ್, ಅಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ, ಹೀಗಾಗಿ ನಮ್ಮ ಒಂದು ಕಾರ್ಯಕರ್ತರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಜಮೀರ್ ಅಹಮದ್ ಅವರದು. ಸೊ ಹೀಗಾಗಿ ಇಲ್ಲಿ ಕೊನೆಯದಾಗಿ DK ಶಿವಕುಮಾರ್ ಅವರು ಒಂದು ಅನೌನ್ಸ್ ಕೂಡ ಮಾಡ್ತಾರೆ ಈ ಶಿವನೂರು ಶಂಕರಪ್ಪ ಇವರ ಮೊಮ್ಮಗನಿಗೆ. ಯಾಕಂದ್ರೆ ನಮ್ಮ ಒಂದು ಪಕ್ಷದಲ್ಲಿ ಏನ್ ಪದ್ಧತಿ ಇದೆ ಅಂದ್ರೆ, ಯಾರಾದ್ರೂ ನಿಧನರಾದ್ರೆ ಅಧಿಕಾರಿಗಳು ಅವರ ಕುಟುಂಬಸ್ಥರಿಗೆ ನಾವು ಅಧಿಕಾರವನ್ನ ಕೊಡಬೇಕು, ಈ ಟಿಕೆಟ್ ಅನ್ನ ಕೊಡಬೇಕು ಎನ್ನುವಂಥದ್ದು ಇತ್ತಂತೆ. ಸೊ ಹಾಗಾಗಿ ಈ ಸಮರ್ಥ್ ಎನ್ನುವಂತಹ 23 ವರ್ಷದ ಬಾಲಕನಿಗೆ ಈ ಟಿಕೆಟ್ ಅನ್ನ ಕೊಟ್ಟು ಬಿಡ್ತಾರೆ. ಸೊ ಇದೇನ್ ಅನೌನ್ಸ್ ಆಗತ್ತಲ್ವಾ, ಜಮೀರ್ ಅಹಮದ್ ಅವರು ಹೇಳ್ತಾರೆ, ಸೊ ನಾನು ಸಚಿವನಿದ್ರು ಒಂದು ಟಿಕೆಟ್ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ನನಗೆ, ಸೊ ನಾನು ಸಚಿವ ಸ್ಥಾನದಲ್ಲಿ ಇದ್ರು ಉಪಯೋಗ ಏನು ಎನ್ನುವಂತಹ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅವರ ಜೊತೆಗೆ ಸಾಕಷ್ಟು ಅವರ ಸಮುದಾಯದ ಮುಖಂಡರು ಕೂಡ ಒಂದು ಮಾಹಿತಿಯನ್ನ, ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸಾಕಷ್ಟು ಅವರವರ ನಡುವೆನೆ ಆತಂಕ, ಈ ರೀತಿ ಮನಸ್ತಾಪಗಳು ಉಂಟಾಗತ್ತೆ. ಹೀಗಾಗಿ ಮುಸ್ಲಿಂ ಮುಖಂಡರು, ಅಲ್ಲಿರ್ತಕ್ಕಂತಹ ಕಾರ್ಯಕರ್ತರು, ನಾವು BJPಗೆ ವಿರೋಧಿಸ್ತಾ ಬಂದಿದ್ದೀವಿ, ಅಲ್ಲಿ ಸಾಕಷ್ಟು ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಲಾಗತ್ತೆ, ಆದ್ರೆ ಈ ಪಕ್ಷದಲ್ಲಿ ತಮ್ಮ ಮಕ್ಕಳು, ತಮ್ಮ ಮೊಮ್ಮಕ್ಕಳು ಈ ರೀತಿಯಾಗಿನೇ ಅಧಿಕಾರವನ್ನ ಚಲಾಯಿಸ್ತಾ ಹೋಗ್ತಾರೆ. ಸೊ ಈ ರೀತಿ ಆದ್ರೆ ಬಡ ಜನರು ಹೇಗೆ ಬೆಳಿಬೇಕು, ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ತಾರೆ. ಸೊ ನಾವು ಇನ್ಮೇಲಿಂದ BJPಗೆ ಸಪೋರ್ಟ್ ಮಾಡೋದು ಎನ್ನುವಂತಹ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇದು ಸದ್ಯಕ್ಕೆ ಒಂದು ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಕೂಡ ಇದರ ಬಗ್ಗೆ ಸುದ್ದಿ ಮುಟ್ಟಿದೆ. ಅಲ್ಲಿರ್ತಕ್ಕಂತಹ ಒಂದು ಕಾರ್ಯಕರ್ತರಿಗೂ ಕೂಡ ಮನಸ್ತಾಪ ಉಂಟಾಗಿದೆ. ಹೀಗಾಗಿ ಈಗಾಗಲೇ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಅಲ್ಲಿ ಕೂಡ ಆತಂಕ ಉಂಟಾಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕಂತೂ ಆತಂಕ ಉಂಟಾಗಿದೆ. ಇದು ಮಾಧ್ಯಮದಲ್ಲಿ ಕೂಡ ಅಲ್ಲಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಅಥವಾ ಮುಸ್ಲಿಂ ಸಮುದಾಯದ ಮುಖಂಡರು ತಮ್ಮ ಪಕ್ಷದ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಸೊ ಅಲ್ಲಿಯ ಮುಖಂಡರಿಗೇನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ತಮ್ಮ ಮನಸ್ತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ಇಷ್ಟು ವರ್ಷ ಆಯ್ತು ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ, ನಮಗೊಂದು ಅಧಿಕಾರ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬರೀ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಇನ್ನು ಹಲವಾರು ಕಡೆ ಇದರ ಹೊಡೆತ ಬಿದ್ದಿದೆ. ಇದು ಎಲ್ಲಿವರೆಗೂ ಹೋಗಿ ತಲುಪತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ಎಲ್ಲ ಹೊಡೆದಾಡ್ತಾ ಕುಂಡಿರ್ತೀವಿ. ಇದು ನಾವು ಒಂದು ಥಿಂಕ್ ಮಾಡಬೇಕು, ನಮಗೆ ಕೆಲಸ ಯಾರು ಮಾಡಿಕೊಡ್ತಾರೆ, ಸೊ ನಾವು ಅದಕ್ಕೆ ಓಟ್ ಹಾಕಬೇಕು. ಇನ್ನೊಂದು, ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡು ಕೂಡ ಥಿಂಕ್ ಮಾಡಬೇಕು. ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತಹ ಅಧಿಕಾರಿಗಳಿಗೆ ಈ ಟಿಕೆಟ್ ಅನ್ನ ಕೊಡೋದು ಬಿಟ್ಟು ದುಡ್ಡನ್ನ ಕೊಟ್ರೆ ಅಂತಹ ಅಧಿಕಾರಿಗಳಿಗೆ ಟಿಕೆಟ್ ಕೊಟ್ಬಿಡ್ತಾರೆ. ಇದು ಎಲ್ಲ ಪಕ್ಷದಲ್ಲಿನೇ ಬಂತು, ಬರೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, BJP ಪಕ್ಷ ಅಷ್ಟೇ ಅಲ್ಲ, JDS ಕೂಡ, ಎಲ್ಲ ಪಕ್ಷಗಳು ಕೂಡ ಇದನ್ನೇ ಮಾಡೋದು. ಒಂದು ರೇಂಜ್ನಲ್ಲಿ
ಜನರಿಗೆ ಏನು ಸಹಾಯ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ ಅಂಥವರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ವೋಟ್ ಹಾಕುವಂಥವರು ಕೂಡ ನೋಡ್ಕೊಂಡು ವೋಟ್ ಹಾಕ್ತಾರೆ. ಸೊ ಇದರ ಪರವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.